ಪಾಳೆಗಳು ಬರ್ತಾ ಇರಲಿ. RP ಬ್ಲ್ಯಾಕ್ ಆ್ಯಂಡ್ ವೈಟ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಮೋಷನ್ ಪೋಸ್ಟರ್ ರಿಲೀಸ್ ಒಳ್ಳೆಯದಾಗಲಿ. ಮತ್ತು ಹಲವು ಜನರು, ಯುವರಾಜು, ಶೀಲಾ ನಾಯ್ಡು, ರಾಘವೇಂದ್ರ ಪ್ರಸಾದ್, ವಿನಯ್ ಕುಮಾರ್, ಇನ್ನೊಂದಷ್ಟು ಜನ ಇದ್ದಾರೆ. ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ಸಿನಿಮಾ RP ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್, ಜೊತೆಗೆ ವೇಷಭೂಷಣ ಜೋರಾಗಿದೆ. ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಿಲ್ಲ ನನಗೆ, ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಸ್. ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್, ನನಗೇನು ಗೊತ್ತಿಲ್ಲ, GT ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ. ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. RP ಭಾಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು, ಎತ್ತ ಏನು, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು. ಚೆನ್ನಾಗಿ ಬರಲಿ ಸಿನಿಮಾ. ಹೊಸದಾಗಿ ಬಂದು ಬಂಡವಾಳ ಕೊಡ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ. ಮಳೆ ಚೆನ್ನಾಗಿ ಬರ್ತಾ ಇದೆ, ಶುಭ ಸೂಚನೆ. ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಇವತ್ತು ಮಳೆ ಇದೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಇನ್ನೊಂದು ಪ್ರೆಸ್ ಮೀಟ್ ಇತ್ತು, ಪೆನ್ ಡ್ರೈವ್ದು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 11:30 ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಲ್ಲಿ ಅಂತ. ರಣ ಬಿಸಿಲು ನನ್ನ ತೋಟದ ಹತ್ರ. ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು. ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂದ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ. ಸೊ ಒಳ್ಳೆಯದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಒಂದು ಸಣ್ಣ ಹನಿ ಹನಿತಾ ಇತ್ತು. ನಾನು ಮಲ್ಲೇಶ್ವರಂ 18 ಕಸಿಂದ ಹೊರಟಾಗ GT ಮಾಲ್ ಒಳಗೆ ಎಂಟ್ರಾಗಿದ್ದ ತಕ್ಷಣ, ಕಾರ್ ಎಂಟ್ರಾಗಿದ್ದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ, ಅಷ್ಟು ಫಾಸ್ಟಾಗಿ ಮಳೆ ಬರ್ತಾ ಇತ್ತು. ಸೊ ಶುಭ ಸೂಚನೆ ನಿಮಗೆ. RP ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ. ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ. ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ, ನನ್ನ 2 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಗೆ ಸರ್, RP ಅಂದರೆ ಆಲ್ರೆಡಿ ನಾನು ಮಾಡಿದ್ದೀನಿ. ಮತ್ತು ಇದೊಂದು ಲೆಕ್ಕ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕಿದ್ದೀನಿ. ಇದು ವಿಲನ್ ಆಗೂ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಲಯ ಸರ್, ಮತ್ತು ನನ್ನ ಸ್ನೇಹಿತ ರಾಘವೇಂದ್ರ, ಪಾಂಡು ಸರ್ ಒಂದು, ಈ ಹುಡುಗ ದಕ್ಷಿತ್, ಮತ್ತು ವೀರೇನ್ ಹೊಸಬು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು. ಇನ್ನೊಬ್ಬರು ಸಿಮ್ರನ್ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಜಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನು ಸರ್, ಹೌದು ಸರ್, ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ, ನಮ್ಗೆ ಅನುಭವ ಆಗಿರೋಂಥದ್ದೇ. ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತೀನಿ, ಇವತ್ತು ಹಳ್ಳಿ ಸ್ಟೋರಿ. ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರಕೃತಿ ವಿರುದ್ಧವಾಗಿ ಇರೋದು. ನಾವು ಪ್ರಕೃತಿ ಅನ್ನೋದೇ ಮರ್ತ್ಬಿಟ್ಟಿದ್ದೀವಿ. ಅಂದರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದ್ದೀನಿ. ರಿಯಲ್ ಸ್ಟೋರಿ, ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ.
ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಎಳೆಯಲ್ಲೇ ತೋರಿಸ್ತಾ ಇದ್ದೀನಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನಕ್ಕೆ ಅಂದರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಹಗಲಲ್ಲಿ ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದು ಯಾರು ಊಹಿಸೋಕ್ಕಾಗಲ್ಲ. ಅದನ್ನೊಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಒಂದು ಯಾವ ಥರ ಅಂದರೆ ಈಗ ನೋಡಿ, ಈಗ ರಾತ್ರಿ ನಡೆಯುವಂಥದ್ದು ಹಗಲು ಧೋರಣೆ ಎಲ್ಲ ಪ್ರತಿಯೊಂದು ನಡೀತದೆ. ಬಟ್ ಇನ್ನೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳೋಕ್ಕಾಗಲ್ಲ, ಅದು ಗಣಿಸಿ ತೋರಿಸ್ತೀನಿ ಸರ್ ನಾನು. ಸರ್ ಆರ್ಪಿನ ಟೈಟಲ್ ನಮ್ಮ ಸ್ನೇಹಿತನೇ ಸರ್ ಅದು. ಅಂದರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮ್ ಆಗಿ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡೆದಿರೋಂಥ ಘಟನೆ. ಅಂದರೆ ಕೆಲವು ನಾವು ಅವ್ರ ಜೊತೆ ಇದ್ವಿ, ಅದು ನಡೆಯುವಂಥದ್ದು ನಾನು ತೊಗೊಂಡಿದ್ದೀನಿ ಸರ್. ಇಲ್ಲ ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ. ಹೌದು, ನನ್ನ ಸ್ನೇಹಿತರೇ. ಮತ್ತು ನಮ್ಮಿಬ್ಬರದ್ದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ಲೈವಾಗಿ ನೋಡಿರೋದು ನಾನು ಲೈವಾಗಿ. ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ತಪ್ಪು ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್. ಆ ಥರ ಇಲ್ಲ, ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ, ತಂದೆ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಈಗ ಯಾವ ಥರ ಅಂದರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರಿಗೆ ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು. ಆ ಥರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ನು ಆ ಥರ ಅದಲ್ಲ. ಸರ್ ಇದೆಯಲ್ಲ, ಅದು ಅಷ್ಟೇ. ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ. ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ, ಆಸೆ ಅನ್ನೋದು ಯಾವ ಥರ ಇದೆ, ಅವ್ನಿಗೆ ಹೆಂಗೆ ಬೇಕಾದ್ರೆ ಆಸೆ ಮನ್ಸ್ಬೋದು. ಅವ್ನ ಜೀವನನೇ ಅವ್ನ ವೃತ್ತಿ ಬೇರೆ. ಆ ವೃತ್ತಿ ಎದುರಲ್ಲಿ ಅವ್ನ ಕಲ್ಪನೆ ತಗೊತಾನೆ. ಅದನ್ನ ಅವ್ನು ನೆನೆಸ್ಕೊಂಡು ಥರ ಮಾಡಿದ್ದೇನೆ ಹೊರತು ಆ ಥರ ಎಲ್ಲ ನಿಧಿಗಿದೆಯಲ್ಲ ತೋರಿಸಲ್ಲ, ಪ್ರತಿಯೊಂದು ಕಲ್ಪನೆನೇ ಸರ್. ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಆಗಿ ಒಂದು ಇದು ಮಾಡ್ಕೊಂಡಿದ್ದೀವಿ. ಜುಲೈಗೆ ಮೇನ್ ಶೂಟಿಂಗ್ ಸ್ಟಾರ್ಟ್ ಮುಹೂರ್ತ ಮಾಡ್ತಾರೆ ಜುಲೈಗೆ. ಈಗ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದ್ದೀನಿ ಈಗ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದು ನಾನು ಟೈಟಲ್ ಟೀಸರು. ಈಗ ಈ ಸತಿ ನಾನು ಏನಕ್ಕೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಂಥ ಕ್ಯಾರೆಕ್ಟರ್ ಇದೆ, ಇಂತಿದ್ದದ್ದು ಒಂದು ಕ್ಯಾರೆಕ್ಟರ್ ಒಂದು ವಿಭಿನ್ನವಾಗಿ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು. ಸರ್ ಶೂಟಿಂಗ್ ಬಂದು ಕರ್ನಾಟಕ ನಮ್ಮ ಚಿಂಚಗಿರಿ ಹತ್ರ. ಅದು ಸರಿ ನಮ್ಮ ಊರು, ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ, ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೇ, ಫುಲ್ ಹಳ್ಳಿಲೇ, ಕರ್ನಾಟಕ ಫುಲ್ಲು, ಬೇರೆ ಎಲ್ಲೂ ಇಲ್ಲ. ಒಂದೇ ಕಡೆ ನಡೆಯೋದು, ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ಟರೆ ಒಂದು ಬೆಂಗಳೂರು ಒಂದು ಸೀನು, ಮಿಕ್ಕಿದೆಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್. ಮ್ಯೂಸಿಕ್ಕು ನಮ್ಮ ಸ್ನೇಹಿತರೊಬ್ಬರು ಸರ್ಗೋಡು ಹತ್ರ ಮಾತಾಡಿದ್ದೀವಿ. ಮತ್ತು ಇನ್ನೊಬ್ರು ಲೋಕೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಸರ್ 5 ಸಾಂಗ್ ಬರುತ್ತೆ ಸರ್. ಆಲ್ರೆಡಿ 2 ಸಾಂಗ್ ನಾವು ರೆಡಿ ಮಾಡಿದ್ದೀವಿ. ಒಟ್ಟು 5 ಸಾಂಗ್ ನಾವೇ ಮಾಡಿರೋದು. ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡೋಕ್ಕೆ ಎಲ್ಲ ಪ್ರತಿಯೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯಕ್ಕೆ ಆಡಿಷನ್ ನಡೀತಾ ಇದೆ ಸರ್. ಇನ್ನೂ ಪ್ಲ್ಯಾನಲ್ಲಿದೆ ನಾವು. ಈಗ ಸದ್ಯಕ್ಕೆ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ರಿವ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ ಸರ್. ಜುಲೈ ಸರ್. ಹಂಗಂತಲ್ಲ ಸರ್ ನನ್ನ ಸ್ನೇಹಿತರು ನಿರ್ಮಾಪಕರು ಸ್ವಲ್ಪ ಸಾಕಲ್ಲ ಸರ್ ನನಗೇನು ಸರ್. ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಎಲ್ಲ ಅವ್ರದ್ದು ಒಂದೆಲ್ಲ ಪಿಕ್ಚರ್ಗಳನ್ನೆಲ್ಲ ನೋಡ್ಬೇಕಲ್ಲ, ಅವ್ರದ್ದು ಎಲ್ಲ ಥರ ನೋಡ್ಬೇಕು. ನಾನು ಅವ್ರು ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಯಾರಿಗಾದ್ರು ಸರ್ ತೊಂದರೆ ಕೊಟ್ಟು ನಾನು ಆ ಥರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ನಾನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ, ಕೆಲವು ಬಿಸಿಲು ಬೇರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಪ್ಲಾನ್ ಇತ್ತು. ಈ ಬಿಸಿಲು ಆಗಿರೋದು ಮತ್ತು ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರು ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು, ನೋಡಿ ಒಂದೊಂದು ಟೈಮ್ ಹೇಳೋಣ, ಎಲ್ಲ ಒಂದೇ ಒಟ್ಟಿಗೆ ಕೊಡ್ಬೇಕಲ್ಲ ಸರ್ ಅದರಿಂದ ನಾನು ಆ ಥರ ಕೊಡ್ತಾ ಇಲ್ಲ. ಯಾಕಂದ್ರೆ ನಾನು ತಲೆ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕಮರ್ಷಿಯಲ್ ಕೊಡಬೇಕು, ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ನನ್ನ ಆಸೆ ಸರ್ ಅಷ್ಟೇ. ಆ ಥರ ಕೊಡಬಾರ್ದು ಅಂತ ನನ್ನ ಆಸೆ ಸರ್. ನಾನು ಹಾಗೆ ನಮ್ಮ ಒಂದು ಅವಾಗಿಂದ 2013 ನನ್ನ ಸಿನಿಮಾ ರಂಗಕ್ಕೆ ಇಳಿಬೇಕು ಅನ್ನೋ ಆಸೆ ಇತ್ತು. ಹಾಗೆ ಹೇಳ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳಾಯಿತು. ಅನುಭವಗಳು ಏಟ್ ಬಿದ್ದಾಗ ಸ್ವಲ್ಪ ನೋಡಿ ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಇದೆ ಸರ್. ಆ ಥರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮತ್ತೆ ಕೆಲವ್ರ ಜೊತೆ ಇದ್ದೆ, ಅದು ತಿಳ್ಕೊಂಡಿದ್ದೀನಿ. ಇದು ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅನ್ನೋ ಒಂದು ತಗೊಂತಾ ಇದ್ದೀನಿ ಸರ್ ಅಷ್ಟೇ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟಾಗಿದೆ ಸರ್. ಆದರೆ ಇವರು ಆ್ಯಕ್ಚುಲಿ ಇವರು ಬೇರೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ಬೇಕು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡೆಯಲು
ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನಿಮ್ಮನ್ನು ಮಾತನಾಡ್ತೀನಿ. ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ಟೆ ಕತೆ ಹೋಗ್ಬಿಡುತ್ತೆ. ಆ ಥರ ಸೆಂಟ್ರಲ್ ಇರ್ತೀನಿ ನಾನು. ತುಂಬ ಚೆನ್ನಾಗಿದೆ ನನ್ನ ಪಾತ್ರ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ಹೇಳೋಕ್ಕಾಗಲ್ಲ ಸರ್, ಅದು ಆ ಥರ ಇದೆ. ಅದು ಸರ್ ಇಲ್ಲ ಸರ್, ಈಗ ಸರಿ ಇಲ್ಲ ಸರ್, ಈ ಥರ ಇದಕ್ಕಲ್ಲ, ಬೇರೆದಕ್ಕೆಲ್ಲ ಅನುಭವಗಳಾಗಿದೆ. ಅದೆಲ್ಲ ಈಗ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸರ್ ಇನ್ನು ಆಡಿಷನ್ ನಡೀತಾ ಇದೆ ಸರ್, ಕೆಲ ಮಾಡ್ತಾ ಇದ್ದೀವಿ. ಸರ್ ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್. ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಏನು ಹೇಳೋ ಅವಶ್ಯ ಇದಿಲ್ಲ. ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟು ಸೇಮ್ ಅದನ್ನು ನಾನು ಕತೆ ಇದು ನೋಡಿರೋ ಕತೆ ಸರ್. ನಾವೆಲ್ಲ ಕಣ್ಣಿಂದ ನೋಡಿರೋ ಎಲ್ಲ ಕಲ್ಪನೆ ನೋಡಿರೋ ಕತೆ. ಸುಮ್ಮನೆ RP ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ ನಿಂತಿರೋ ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆ ನಾನು ಇದು ಮಾಡ್ತೀನಿ ಸರ್. ಸರ್ ಇದು ಒಂದು 5 ವರ್ಷದಿಂದ ನಡೀತಾನೆ ಇದೆ ಸರ್ ಕತೆ. ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಎಲ್ಲ ತುಂಬ ನಡೆದಿದೆ. ಮೆಂಟ್ಲಾಗಿದ್ದಾರೆ ಕೆಲವರು. ಎಷ್ಟೋ ಜನ ಬೀದಿಗೆ ಮಾಂಗಲ್ಯ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ. ಈ RP ಹಿಂದೆ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟು ಸರ್. ಅದೊಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಆ ಥರ ಬರುತ್ತೆ, ಈ ಥರ ಬರುತ್ತೆ ಕಲ್ಪನೆ. ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಸಿಗುತ್ತೆ. 100 ರೂಪಾಯಿ 500 ರೂಪಾಯಿ ಬರುತ್ತೆ. ಆ ಥರ ಮಾಡಿ ಅದೆಲ್ಲ ವೇಸ್ಟ್ ಮಾಡ್ತಾರೆ. ಅದೇ ಥರ ಅಲ್ಲ ಸರ್, ಆ ಥರ ಸುಮ್ಮನೆ ನಿಧಿ ಸಿಗುತ್ತೆ, ಅದು ಸಿಗುತ್ತೆ ಅನ್ನೋದು ಕಲ್ಪನೆ. ಅವಮಾಚಾರ ಮಾಡೋದು ಕಲ್ಪನೆ ಇದನ್ನು. ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ. ನನಗೆ ಯುವರಾಜ್ ಅವರು ಸ್ಟೋರಿ ಹೇಳಿದ್ರು, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ. ಇಬ್ಬರು ಸೇರಿ ನಾವು ಸ್ಟೋರಿ ಹೇಳಿದಾಗ ನನಗೂ ಇಷ್ಟ ಆಯಿತು. ನನ್ನ ಅನುಭವನ ಅವ್ರಿಗೆ ಹೇಳಿದೆ, ಅವ್ರ ಅನುಭವ ನನಗೆ ಹೇಳಿದ್ರು. ಈ ಸ್ಟೋರಿನ ನೀನೇ ಹೀರೋ ಆಗಿ ಮಾಡಬೇಕಂತ ನನಗೆ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ನಾನು ನಿಭಾಯಿಸ್ತೀನಿ ಸರ್. ಹೌದು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ. ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು. ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದ ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು, ತುಂಬಾ ಮೋಟಿವೇಟ್ ಮಾಡಿದ್ರು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಗೆ ಪಾತ್ರ. ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋದು. ಬಟ್ ನನಗೆ ಆ್ಯಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಯುವರಾಜ್ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ನಾನು ತುಂಬ ಕಡೆ ಆಡಿಷನ್ ಕೊಟ್ಟಿದ್ದೀನಿ, ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಫಸ್ಟ್ ಟೈಮ್ ನನಗೆ ಯುವರಾಜ್ ಸರ್ ಚಾನ್ಸ್ ಕೊಟ್ಟಿದ್ದು, ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು 100% ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ. ಎಲ್ಲರಿಗೂ ಈ ಸಲ ಮಾತ್ರ ದಾರಿ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾಂಡುಕುಮಾರ್ ಅಂತ. ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ಥ್ಯಾಂಕ್ಸ್ ಎಲ್ಲರಿಗೂ. ಸರ್ ಆಮೇಲೆ ಮತ್ತೊಮ್ಮೆ ಇನ್ನೊಬ್ರು ಯಶಸ್ ಅಂತ ಆಕ್ಟರ್ ಇದ್ರು, ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೇ. ಅವ್ರು ಇವತ್ತು ಎಕ್ಸಾಮ್ ಇರೋದು ಮಂಗಳೂರು ಇದರಲ್ಲಿ ಓದ್ತಾ ಇದ್ದಾರೆ. ಅವ್ರು ಇವತ್ತು ಬರ್ಬೇಕಾಯ್ತು ಈ ಇದಕ್ಕೆ. ಅದರಿಂದ ನಾವು ಅವ್ರ ಪರವಾಗಿ, ಅವ್ರ ಮಗನ ಪರವಾಗಿ ಅವ್ರ ಮೇಡಮ್ ಅವರೇ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ದಯವಿಟ್ಟು ಬನ್ನಿ. ಮೇಡಮ್ ಹಂಗಿಲ್ಲ ಬರ್ಬೇಕು, ಬನ್ನಿ ಬನ್ನಿ.
ನೀವು ಪ್ರೊಡ್ಯೂಸರ್ ಆಗಿ ನೀವೇ ಹಿಂದೆ ಹೋದ್ರೆ ಹಂಗೆ ಮೇಡಮ್ ಬನ್ನಿ. ಇದೆ 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 ಅದೇ ಹೇಳಿದ್ನಲ್ಲ ಸರ್, ಆಡಿಷನ್ ನಡೀತಾ ಇದೆ ಅಂತ. ಇಲ್ಲ ಇಲ್ಲ, ಹೌದು ಹೌದೌದು, ಖಂಡಿತ ಖಂಡಿತ ಸರ್. ಇಲ್ಲ ಒಬ್ರು ಇನ್ನೂ ಇದು ಮಾಡಬೇಕು ಅಂತ ಪ್ಲಾನ್ ಇದೆ, ಬಟ್ ಇನ್ನು ಆಡಿಷನ್ ಸ್ವಲ್ಪ ನೋಡ್ತಾ ಇದ್ದೀವಿ, ನೋಡೋಣ. ಅದನ್ನ ಕಾಯ್ತು. ಇಲ್ಲ, ಪ್ರೊಫೆಷನಲ್ ಇದೆ, ಆಲ್ರೆಡಿ ಸೆಲೆಕ್ಷನ್ ಮಾಡಿ ಇಬ್ಬರನ್ನ ಐಡಿಯಾ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀವಿ. ನೋಡೋಣ, ಇನ್ನು ಮಾತುಕತೆ ನಾವು ಸರ್ ಇನ್ನು ಕೂತ್ಕೊಂಡು ಮಾತಾಡಬೇಕು, ಮಾತುಕತೆ ಮಾಡ್ತಾ ಇದ್ದೀವಿ. ಮೇಡಮ್ ಬನ್ನಿ ಬನ್ನಿ, ಹಂಗೆಲ್ಲ ಇದು ಮಾಡಿದ್ರೆ ಆಗುತ್ತಾ? ಬನ್ನಿ. ಯಶಸ್ ಅಂತ ಅವ್ರ ಮಗನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಯಶಸ್ ಆಸ್ ಎ ನೀಡಿ ಕೃಷ್ಣ ಅಂತ ಅವ್ರ ಹೆಸರು ಕೊಟ್ಟಿದ್ದೀವಿ. ಅವ್ರ ಮಗ ಅವ್ರ ಎಕ್ಸಾಮ್ ಬರೋದ ಕಾರಣದಿಂದ ಇವತ್ತು ಅವ್ರ ತಾಯಿನೇ ಮಾತಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಮಾಧ್ಯಮದವ್ರಿಗೆ ಮತ್ತು ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ. ಏನು ಮಾತಾಡಬೇಕು ಸರ್, ಏನು ಹೇಳಿ ಸರ್? ಆ್ಯಕ್ಚುಲಿ ನನ್ನ ಮಗನ ಹೆಸರು ಯಶಸ್ ಅಂತ, ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ. ಇವತ್ತು ತುಂಬ ಮುಖ್ಯವಾದ ಒಂದು ಅವನಿಗೆ ಎಕ್ಸಾಮ್ಸ್ ಇತ್ತು, ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಮಂಗಳೂರಲ್ಲಿದ್ದಾರೆ ಇವರು, ಬರ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ನನಗೆ ಭಾಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು. ಇವತ್ತು ನಾವೆಲ್ಲ ಸೇರಿಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ನನಗೆ. ಈ ಕನಸಿನ ಬಗ್ಗೆ ಏನು ಮಾತಾಡೋದು ಹೇಳೋದು ಅನ್ನೋದು ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು. ಪ್ರೊಡ್ಯೂಸರ್ ಆಗಿ, ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಇನ್ನೂ ಯುವರಾಜ್ ಫ್ರೆಂಡ್ಸು 4 ಜನ ಇದ್ದೀವಿ. ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದ್ದಾರಲ್ಲಿ ಎಲ್ಲನೂ ಏನೋ ಒಂದು ಮಾಡಬೇಕು, ಒಳ್ಳೆಯದು ಇದು ಈ ಸಿನಿಮಾಗೆ. ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತ ಅಂದ್ಬಿಟ್ಟು ತುಂಬ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸರ್ ಶ್ರೀನಿವಾಸ್ ಎನ್ ಪಿ ಅಂತ, ಆಮೇಲೆ ನಾನು ಯುವರಾಜ್ ಅಂತ, ಶೀಲಾ ಮೇಡಮ್ ಅಂತ, ಹಾಗೂ ರಾಘವೇಂದ್ರ ಪ್ರಸಾದ್ ಸರ್ ಅಂತ, ಎಲ್ಲ ಒಂದು ಟೀಮ್. ಇನ್ನೊಂದು ಅನಿಲ್ ಗೌಡ್ರು ಅಂತ, ಅವ್ರು ಇವತ್ತು ಬಂದಿಲ್ಲ, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರ ಮಗನೇ ಇಲ್ಲಿ. ಇವರು ಮಗನು ಒಂದು ಕ್ಯಾರೆಕ್ಟರ್ ಹೇಳಿದ್ದೀವಿ. ಅದರಿಂದ ಅವ್ರ ತಂದೆಯವ್ರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ, ಔಟ್ಸೈಡು ಬರೋ ಕಾರಣ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ. ಬಿಟ್ಟು ಸ್ನೇಹಿತರುಗಳು ಕೆಲವು ಕೋ ಪ್ರೊಡ್ಯೂಸರ್ಸ್ ಎಲ್ಲ ಇದ್ದಾರೆ, ಅವ್ರು ಕೆಲವರೆಲ್ಲ ಹೊರಗಡೆ ಇರೋರು. ಅಂದರೆ ಅವರೆಲ್ಲ ನೆಕ್ಸ್ಟ್ ಟೈಮ್ ಕರ್ಸ್ಕೊಡ್ಬೇಕು ಅಂತ ಪ್ಲ್ಯಾನ್. ಒಂದು 7-8 ಜನ ಇದ್ದಾರೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ, ಧನ್ಯವಾದಗಳು, ಥ್ಯಾಂಕ್ಸ್. ಎಲ್ಲ ಅನ್ನದಾತ ಮಾಧ್ಯಮದವ್ರಿಗೆ, ಅನ್ನದಾತರಾದ ಮಾಧ್ಯಮದವ್ರಿಗೆ ನನ್ನ ಧನ್ಯವಾದಗಳು, ಥ್ಯಾಂಕ್ ಯು. ಹೀಗೆ ನನಗೆ ಪ್ರೋತ್ಸಾಹಿಸಿ, ನನ್ನ ಆಶೀರ್ವಾದ ಮಾಡಿ. ಎಲ್ಲ ನನ್ನ ಸ್ನೇಹಿತರು ಬಂದಿರೋರಿಗೆಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು, ಹಾಗೂ ಬಹಳ ಖುಷಿ ಆಯಿತು. ತುಂಬ ನಾನು ಹೇಳಬೇಕು ಅಂದ್ರೆ ಎಕ್ಸಾಕ್ಟ್ ತುಂಬ ಧನ್ಯವಾದಗಳು. ಹಾಗೆ ಸಹ ನಿರ್ದೇಶಕ ಆದ ನಮ್ಮ ಡ್ಯಾನ್ಸ್